ವಂಶವೃಕ್ಷ ಸಂಬಂಧ ತಿಳಿದುಕೊಳ್ಳುವುದು. ವಿಷಯ ವಂಶವೃಕ್ಷ ಸಂಬಂಧ ತಿಳಿದುಕೊಳ್ಳುವುದು. ಪಾಠ ಕುಟುಂಬ, ತರಗತಿ 4, ವಿಷಯ ಪರಿಸರ ವಿಜ್ಞಾನ. ದೃಶ್ಯ 1. ಹಲೋ ಮಕ್ಕಳೇ, ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ನಾವು ತಿಳಿದಿದ್ದೇವೆ, ಕುಟುಂಬವು ಒಟ್ಟಿಗೆ ವಾಸಿಸುವ, ಸಮಯವನ್ನು ಒಟ್ಟಾಗಿ ಕಳೆಯುವ ಮತ್ತು ಪರಸ್ಪರ ಸಂಬಂಧ ಹೊಂದಿರುವ ಜನರ ಗುಂಪಾಗಿದೆ. ಇಂದು ನಾವು ತರಗತಿ 4 ಪರಿಸರ ವಿಜ್ಞಾನ ಕುಟುಂಬ ಪಾಠದಿಂದ ವಂಶವೃಕ್ಷ ಮತ್ತು ಕುಟುಂಬ ಸದಸ್ಯರ ನಡುವಿನ ಸಂಬಂಧಗಳನ್ನು ಕಲಿಯೋಣ. ದೃಶ್ಯ 2. ಅಧ್ಯಯನದ ಫಲಿತಾಂಶಗಳು. ಈ ಅಧ್ಯಾಯದ ನಂತರ ನೀವು ಈ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲಿರಿ. ಕುಟುಂಬ ಸದಸ್ಯರ ನಡುವಿನ ಸಂಬಂಧಗಳು. ವಂಶವೃಕ್ಷ. ದೃಶ್ಯ 3. ಪ್ರಮುಖ ಪದಗಳು: ತಾತ, ಅಜ್ಜಿ, ತಂದೆ, ತಾಯಿ, ಅಣ್ಣ, ತಮ್ಮ, ಮಾವ, ಚಿಕ್ಕಪ್ಪ, ದೊಡ್ಡಪ್ಪ, ಅತ್ತೆ, ಸೋದರತ್ತೆ, ಚಿಕ್ಕಪ್ಪ, ದೊಡ್ಡಪ್ಪರ ಮಕ್ಕಳು. ಕುಟುಂಬ ಸಂಬಂಧ: 2 ಅಥವಾ ಹೆಚ್ಚು ಜನರ ನಡುವೆ ಸಂಪರ್ಕ. ವಂಶವೃಕ್ಷ ಕುಟುಂಬ ಸದಸ್ಯರ ನಡುವಿನ ಸಂಬಂಧವನ್ನು ತೋರಿಸುತ್ತದೆ. ದೃಶ್ಯ 4. ಅಧ್ಯಾಯವನ್ನು ಪ್ರಾರಂಭಿಸುವ ಮೊದಲು ಈ ಅಧ್ಯಾಯದ ಪರಿಕಲ್ಪನಾ ನಕ್ಷೆಯನ್ನು ನೋಡಿ. ದೃಶ್ಯ 5. ಒಂದು ದಿನ ದೀಪಿಕಾ ಎಂಬ ಒಂದು ಚಿಕ್ಕ ಹುಡುಗಿ ಬೇಸಿಗೆ ರಜೆಯಲ್ಲಿ ತನ್ನ ತಾತನ ಮನೆಗೆ ಹೋದಳು. ಅವಳು ತನ್ನ ಕುಟುಂಬ ಸದಸ್ಯರ ಚಿತ್ರವನ್ನು ನೋಡಿದಳು ಮತ್ತು ಆ ಚಿತ್ರದಲ್ಲಿರುವ ಜನರು ಯಾರು ಮತ್ತು ಅವಳಿಗೆ ಹೇಗೆ ಸಂಬಂಧ ಹೊಂದಿದ್ದಾರೆ ಎಂದು ತಿಳಿಯಲು ಆಸಕ್ತಿ ಹೊಂದಿದ್ದಳು. ಆದ್ದರಿಂದ ಅವಳು ತನ್ನ ತಾತನಿಗೆ ಕೇಳಿದಳು, ತಾತ, ತಾತ. ಅವಳ ತಾತ ವಿವರಿಸಲು ಪ್ರಾರಂಭಿಸಿದರು. ಕೆಂಪು ಸೀರೆ ಧರಿಸಿದ್ದ ವ್ಯಕ್ತಿ ಅವಳ ಸೋದರತ್ತೆ, ತಂದೆಗೆ ತಂಗಿ. ಅವಳ ಪಕ್ಕದಲ್ಲಿರುವ ವ್ಯಕ್ತಿ ಅವಳ ಮಾವ. ನಂತರ 2 ಚಿಕ್ಕ ಹುಡುಗಿಯರು ಅವಳ ಸೋದರತ್ತೆಯ ಮಕ್ಕಳು ಆಗಿದ್ದು ಅವರು ಅವಳ ಸಂಬಂಧಿ ಸಹೋದರಿಯರು. ದೃಶ್ಯ 6. ಅದಾದ ಮೇಲೆ, ಇದು ದೊಡ್ಡಪ್ಪ ರಾಜೇಶ್ ಅಲ್ಲವೇ? ನಾನು ಸರಿಯಾಗಿ ಹೇಳಿದ್ದೀನಾ ಎಂದು ದೀಪಿಕಾ ಕೇಳಿದಳು. ತಾತ ಹೇಳಿದರು, ಹೌದು, ನೀನು ಅವನನ್ನು ಸರಿಯಾಗಿ ಗುರುತಿಸಿದ್ದೀಯಾ. ಅವನು ನಿನ್ನ ತಂದೆಯ ಅಣ್ಣ. ಅವನು ನೆಲ್ಲೂರ್ನಲ್ಲಿ ವಾಸಿಸುತ್ತಾನೆ. ಅವನ ಪಕ್ಕದಲ್ಲಿರುವ ಮಹಿಳೆ ಅವನ ಪತ್ನಿ ಮತ್ತು ನಿನ್ನ ದೊಡ್ಡಮ್ಮ. ಮತ್ತು ಚಿಕ್ಕ ಹುಡುಗ ಅವನ ಮಗ ಮತ್ತು ಅವನು ಅವಳ ಸಂಬಂಧಿ ಸೋದರ. ದೃಶ್ಯ 7. ತಾತ ಹೇಳಿದರು, ಅವರು ನಿನ್ನ ತಂದೆಯ ಕಡೆಗಿನ ಅಜ್ಜ ಅಜ್ಜಿ, ನಿನ್ನ ತಂದೆಗೆ ಸಂಬಂಧ ಹೊಂದಿರುವ ಕುಟುಂಬ ಸದಸ್ಯರು, ನಿನ್ನ ಪಿತೃ ಕುಟುಂಬದ ಸದಸ್ಯರು. ಅವರು ಹೀಗೂ ತಿಳಿಸಿದರು, ನಿನ್ನ ತಾಯಿಗೆ ಸಂಬಂಧ ಹೊಂದಿರುವ ಕುಟುಂಬ ಸದಸ್ಯರು ನಿನ್ನ ಮಾತೃ ಕುಟುಂಬದ ಸದಸ್ಯರು. ದೃಶ್ಯ 8. ತಾತ ಅವಳಿಗೆ ಹೀಗೂ ಹೇಳಿದರು, ಸೋದರ ಸೊಸೆ ಎಂಬುದು ಅಣ್ಣ ತಮ್ಮ ಅಥವಾ ಅಕ್ಕ ತಂಗಿಯ ಮಗಳು ಯಾರಾದರೂ ಆಗಿರಬಹುದು. ಸೋದರಳಿಯ ಎಂಬುದು ತಮ್ಮ ಅಣ್ಣ ಅಥವಾ ಅಕ್ಕ ತಂಗಿಯರ ಮಗ ಯಾರಾದರೂ ಆಗಿರಬಹುದು. ದೃಶ್ಯ 9. ತಾತ ದೀಪಿಕಾಗೆ ಹೇಳಿದರು, ಕುಟುಂಬವು ಒಟ್ಟಿಗೆ ಸಂಬಂಧ ಹೊಂದಿರುವ ಜನರ ಗುಂಪು. ಅವರು ಒಂದೇ ಮನೆಯಲ್ಲಿ ವಾಸಿಸುತ್ತಿರಬಹುದು ಅಥವಾ ಇರದಿರಬಹುದು, ಆದರೆ ಅವರು ಪರಸ್ಪರ ಪ್ರೀತಿಸುತ್ತಾರೆ. ಕುಟುಂಬಗಳು ಮರದ ಕೊಂಬೆಗಳಂತೆ. ಅವು ವಿಭಿನ್ನ ದಿಕ್ಕುಗಳಲ್ಲಿ ಬೆಳೆದರೂ ಬೇರುಗಳು ಒಂದೇ ಇರುತ್ತದೆ. ದೃಶ್ಯ 10. ತಾತ ದೀಪಿಕೆಗೆ ಹೇಳಿದರು, ಈ ಚಿತ್ರವೇ ವಂಶವೃಕ್ಷ. ಇದು ಎಲ್ಲಾ ಜನರನ್ನು ತೋರಿಸುತ್ತದೆ ಮತ್ತು ನೀವು ಪ್ರತಿಯೊಬ್ಬರೊಂದಿಗೆ ಹೇಗೆ ಸಂಬಂಧ ಹೊಂದಿದ್ದೀರೋ ತಿಳಿಸುತ್ತದೆ. ದೀಪಿಕಾ ತನ್ನ ತಾತನಿಗೆ ಹೇಳಿದರು, ಇದು ನಮ್ಮ ಕುಟುಂಬದ ನಕ್ಷೆ ಹೋಲುತ್ತಿತ್ತು. ತಾತ ಹೇಳಿದರು, ನೀನು ಸರಿಯಾಗಿ ಹೇಳಿದ್ದೀಯಾ ಮತ್ತು ಹೇಳಿದರು, ಈ ಸಂಬಂಧಗಳನ್ನು ಅರ್ಥ ಮಾಡಿಕೊಳ್ಳುವುದರಿಂದ ನಮ್ಮ ಕುಟುಂಬವನ್ನು ಉತ್ತಮವಾಗಿ ತಿಳಿದುಕೊಳ್ಳಲು ಸಹಾಯವಾಗುತ್ತದೆ. ಆಮೇಲೆ ದೀಪಿಕಾ ತಾನೇ ವಂಶವೃಕ್ಷವನ್ನು ಪೀಳಿಗೆಯಂತೆ ತಯಾರಿಸಿದಳು. ದೃಶ್ಯ 11. ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಅಂಶಗಳು. 1. ಕುಟುಂಬ ಸದಸ್ಯರ ನಡುವಿನ ಸಂಬಂಧಗಳು ಒಂದು ವಂಶವೃಕ್ಷದಲ್ಲಿ. 2. ವಂಶವೃಕ್ಷವು ನಾವು ಯಾವ ಪೀಳಿಗೆಗೆ ಸೇರಿದ್ದೇವೆ ಎಂದು